ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಿಯಾ ನ್ಯೂಜಿಲೆಂಡ್ನ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಇನ್ನೊಂದು ವಾರದಲ್ಲಿ ನಾವು ಇಂಡಿಯಾಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆ ಅಂಥೇಳಿ ಒಂದಿಷ್ಟು ಗಿಫ್ಟ್ಸ್ಗಳನ್ನ ತೊಗೊಂಡು ಹೋಗೋಣ ಅಂತ ನಾವು ಏನು ಗಿಫ್ಟ್ಸ್ನ ಪರ್ಚೇಸ್ ಮಾಡ್ತೀವಿ ಎಲ್ಲಿ ಅಂದರೆ ಯಾವ ಶಾಪಿಂದ ತೊಗೊಳ್ತೀವಿ ಎಷ್ಟೆಲ್ಲ ಖರ್ಚಾಯಿತು ಇದನ್ನೆಲ್ಲ ತೊಗೊಳೋದಕ್ಕೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಮಧ್ಯಾಹ್ನ 1 ಗಂಟೆಗೆ ಹೊರಟ್ವಿ ಹೊಟ್ಟೆ ಚುರುಗುಡ್ತಾ ಇತ್ತು ಫಸ್ಟ್ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಆಮೇಲೆ ಎಲ್ಲಿ ಬೇಕಾದ್ರೂ ಶಾಪಿಂಗ್ ಹೋಗ್ಬೋದಪ್ಪ ಅಂತ ಅಂದ್ಕೊಂಡು ಅಲ್ಲೇ ಒಂದು ಕಟ್ನಿ ಪ್ಲೇಸ್ ಇದೆ ಅಲ್ಲಿ ಡಂಪ್ಲಿಂಗ್ ಅಂತ ಒಂದು ಕೊರಿಯನ್ ರೆಸ್ಟೋರೆಂಟ್ ಇದೆ ಅಲ್ಲಿಗೆ ಹೋದ್ವಿ ಆಂಬಿಯನ್ಸ್ ಅಂತೂ ಅಲ್ಲಿ ಸಖತ್ತಾಗಿದೆ ಇದೇ ಫಸ್ಟ್ ಟೈಮ್ ಅಲ್ಲ ನಾವೇನು ಹೋಗಿದ್ದು ಒಂದು 2-3 ಸಲ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಹೋದಾಗೆಲ್ಲ ನಾವು ಫಸ್ಟು ವೆಜ್ ನೂಡಲ್ಸನ್ನೇ ತೊಗೊಳ್ಳೋದು ಯಾಕೆಂದರೆ ನಾವೇನು ಆರ್ಡ್ರ್ ಮಾಡ್ತೀವೋ ಅವ್ರೇನು ಕೊಡ್ತಾರೋ ಯಾರಿಗೆ ಗೊತ್ತು ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಕೊರಿಯನ್ನು ಚೈನೀಸ್ ಅವರೆಲ್ಲ ಈ ಚಾಪ್ ಸ್ಟಿಕ್ಸ್ನ ಯೂಸ್ ಮಾಡ್ತಾರೆ ತಿನ್ನೋದಕ್ಕೆ ನಾನು ಕೂಡ ನಂದು ಒಂದು ಇರಲಿ ಅಂತ ಹೇಳಿ ಚಾಪ್ ಸ್ಟಿಕ್ಸಲ್ಲಿ ತಿನ್ನೋದಕ್ಕೆ ಟ್ರೈ ಮಾಡಿದೆ ಆದರೆ ತಿಪ್ಪೆಲ್ಲಾಗ ಹಾಕಿದ್ರು ನಂಗೆ ಅದ್ರಲ್ಲಿ ತಿನ್ನೋಕ್ಕೆ ಬರಲಿಲ್ಲ ಇದು ನಂಗಲ್ಲ ಅಂತ ಹೇಳಿ ನೆಕ್ಸ್ಟ್ ತ್ರಿಶೂಲನ ಕೈಗೆತ್ಕೊಂಡೆ ತ್ರಿಶೂಲ ಅಂದರೆ ಗೊತ್ತಾಗ್ಲಿಲ್ವಾ ಅದೇ ರೀ ಫೋರ್ಕಲ್ಲಿ ಎಲ್ಲದನ್ನು ತಿಂದು ಮುಗಿಸಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಮ್ಯಾನರ್ ಸ್ಟ್ರೀಟಿಗೆ ಹೋದ್ವಿ ಅಲ್ಲಿ ಡೈಸೋ ಜಪಾನ್ ಅಂತ ಹೇಳಿ ಒಂದು ಶಾಪ್ ಇದೆ ಅಲ್ಲಿಗೆ ಹೋದ್ವಿ ಅದು ಯಾವ ಥರ ಇದೆ ಅಂತ ಹೇಳಿ ಒಂದು ಝಲಕ್ ಹಾಕ್ತೀನಿ ನೀವು ನೋಡ್ಕೊಂಬನ್ನಿ ನಾವೇನು ಅಂದ್ಕೊಂಡ್ವಿ ಅಂತಂದರೆ ಈ ಫ್ರಿಜ್ ಮೇಲೆಲ್ಲ ಅಂಟಿಸ್ತಾರಲ್ಲ ಸುವೇನೀರ್ ಅಂತೇಳಿ ಅದನ್ನು ತೊಗೊಳ್ಳೋಣ ಅಂತ ಅಲ್ಲಿಗೆ ಹೋಗಿದ್ದು ಆದರೆ ನಮಗೆ ಬೇಕಾಗಿರೋ ಐಟಮ್ ಎಲ್ಲ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಐಟಮ್ಸು ಕೂಡ ಅಲ್ಲಿತ್ತು ಈ ಸುವೇನೀರ್ ಸಿಗೋ ತನಕ ಬಿಡಬಾರ್ದು ಅಂತ ಹೇಳಿ 3-4 ಅಂಗಡಿನ ಸುತ್ತಾಡಿದ್ವಿ ಫೈನಲ್ ಆಗಿ ಡೈಸೋ ಜಪಾನ್ ಇತ್ತಲ್ಲ ಅಲ್ಲಿಂದ 500 ಮೀಟರ್ ದೂರದಲ್ಲಿ ಸುವೇನೀರ್ ಅಂತಾನೆ ಒಂದು ಶಾಪ್ ಇದೆ ಅಲ್ಲಿಗೆ ಹೋದ್ವಿ ನೀವೇನಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಫ್ರೆಂಡ್ಸ್ಗಳಿಗೆ ಗಿಫ್ಟ್ ಏನಾದ್ರು ತೊಗೊಂಡು ಹೋಗಬೇಕು ಅಂತಿದ್ರೆ ಈ ಶಾಪ್ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಕೇಬಲ್ ಕಾರು ಕಿವಿ ಈ ಥರದ್ದೆಲ್ಲ ನ್ಯೂಜಿಲೆಂಡಲ್ಲಿ ತುಂಬಾನೇ ಫೇಮಸ್ಸು ಯಾವ್ದು ಫೇಮಸ್ ಇರುತ್ತಲ್ಲ ಅದನ್ನೆಲ್ಲದನ್ನು ಇಲ್ಲಿ ಕಲೆಕ್ಷನ್ ಆಗಿ ಇಟ್ಟಿದ್ರು ಈ ಥರದೊಂದು 15-20 ಸುವೇನೀರ್ನ ನಾವು ತೊಗೊಂಡ್ವಿ ಮತ್ತೆ ಈ ಥರ ಕಿವಿ ಬರ್ಡ್ ಇರೋಂಥ ಒಂದಿಷ್ಟು ಕೀ ಚೈನ್ಸ್ಗಳು ಕೂಡ ಇತ್ತು ಚೆನ್ನಾಗಿತ್ತು ಫ್ರೆಂಡ್ಸ್ಗಳಿಗೆ ತೊಗೊಂಡು ಹೋಗೋಣ ಅಂತೇಳಿ ಒಂದಿಷ್ಟನ್ನ ಪರ್ಚೇಸ್ ಮಾಡಿದ್ವಿ ಹಾಗೇನೆ ನಮ್ಮಪ್ಪ ಯಾವಾಗಲೂ ಹೊರಗಡೆ ಹೋಗುವಾಗ ತಲೆಗೆ ಕ್ಯಾಪ್ ಹಾಕೊಂಡು ಹೋಗ್ತಾರೆ ಹಾಗಾಗಿ ಅವರಿಗೆ ಅಂತೇಳಿ ಈ ಥರದೊಂದು ಕ್ಯಾಪ್ನ ತೊಗೊಂಡ್ವಿ ಎಲ್ಲರಿಗೂ ಏನಾದರೂ ಒಂದು ತೊಗೊಂಡು ನನಗೇನಾದ್ರು ಒಂದು ತೊಗೊಂಡು ಇದ್ರೆ ಆಗುತ್ತಾ ಇಲ್ಲೊಂದು ಈ ಥರದ ಕಪ್ ಸಿಕ್ತು ನಂಗೆ ತುಂಬಾನೇ ಇಷ್ಟ ಆಯಿತು ಅದನ್ನು ನಾನು ತೊಗೊಂಡೆ ಮಧ್ಯಾಹ್ನದಿಂದ ಓಡಾಡಿ ತುಂಬ ಅಂದರೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಅವತ್ತು ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿದ್ವಿ ಮಾರನೇ ದಿನ ನಾವು K-ಮಾರ್ಟ್ಗೆ ಹೋದ್ವಿ ಮತ್ತೊಂದು ಸಲ ಶಾಪಿಂಗ್ ಮಾಡೋಣ ಅಂಥೇಳಿ ಹೆಣ್ಮಕ್ಳಿಗೆ ಈ ವ್ಯಾನಿಟಿ ಬ್ಯಾಗ್ಸು ಮತ್ತು ಬ್ಯಾಗ್ ಪ್ಯಾಕ್ಸ್ಗಳು ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅತ್ತೆಗೆ ಅಂಥೇಳಿ ಈ ಥರದೊಂದು ಸಣ್ಣ ವ್ಯಾನಿಟಿ ಬ್ಯಾಗ್ ತೊಗೊಂಡ್ವಿ ಈ ಮೊಬೈಲು ಹಾಗೇನೆ ಸ್ವಲ್ಪ ದುಡ್ಡು ಈ ಥರದ್ದೆಲ್ಲ ಸಣ್ಣ ವಸ್ತುಗಳನ್ನೆಲ್ಲ ಇಡೋಕ್ಕೆ ಇದು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಮ್ಮ ಇನ್ಲಾಸ್ಗೆ ಅಂಥೇಳಿ ಈ ಥರದೊಂದಿಷ್ಟು ಲೆದರ್ ಬ್ಯಾಗ್ಸ್ಗಳು ಕಾಣಿಸ್ತು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಹಾಗಾಗಿ ಈ ಥರದೊಂದು 2-3 ತೊಗೊಂಡ್ವಿ ನಾವು ದೊಡ್ಡವರಿಗೆಲ್ಲ ಗಿಫ್ಟ್ ತೊಗೊಂಡ್ಬಿಟ್ಟು ಸಣ್ಣ ಮಕ್ಕಳಿಗೆ ಬಿಟ್ಟರೆ ಆಗತ್ತಾ ಒಂದು ರಾಶಿ ಆಟ ಸಾಮಾನುಗಳಿತ್ತು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲಿಲ್ಲ ಫೈನಲ್ ಆಗಿ ಒಂದು ರಿಮೋಟ್ ಕಾರು ಮತ್ತು ಬಾರ್ಬಿ ಡಾಲ್ ಚೆನ್ನಾಗಿ ಕಾಣಿಸ್ತು ಅವೆರಡನ್ನ ನಾವು ತೊಗೊಂಡ್ವಿ ಈ K-ಮಾರ್ಟಲ್ಲಿ ಶಾಪಿಂಗ್ ಆದಮೇಲೆ ನೆಕ್ಸ್ಟ್ ಚಾಕ್ಲೇಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಪ್ಯಾಕ್ ಆ್ಯಂಡ್ ಸೇವಿಗೆ ಹೋದ್ವಿ ಈ ನ್ಯೂಜಿಲೆಂಡಲ್ಲಿ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ಗಳಿದೆ ನಂಗಂತೂ ನಿಜ ಗೊತ್ತಿರಲಿಲ್ಲ ಇಷ್ಟು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇಲ್ಲಿ ಇರುತ್ತೆ ಅಂತ ಹೇಳಿ ಇದರಲ್ಲಿ ಈ ಆಲ್ಮಂಡ್ ಚಾಕ್ಲೇಟು ತುಂಬಾ ಫೇಮಸ್ಸು ಈ ನ್ಯೂಜಿಲೆಂಡಲ್ಲಿ ಇದ್ರ ಜೊತೆಗೆ ಬ್ಲೂಬೆರ್ರಿ ಮತ್ತು ಪೀನಟ್ಸು ಹಾಗೆಯೇ ಫ್ರೂಟ್ ಆ್ಯಂಡ್ ನಟ್ಟು ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಕೂಡ ನಾವು ಒಂದು 15 ಪ್ಯಾಕ್ಸ್ನ ನಾವು ತೊಗೊಂಡ್ವಿ ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ನಮಗೆ ಒಂದು $500 ಅಷ್ಟು ಅಂದರೆ ಇಂಡಿಯನ್ ಕರೆನ್ಸಿಲಿ ಹೇಳೋದಿದ್ರೆ 25,000 ಖರ್ಚಾಯಿತು ನಮ್ಮವರಿಗಲ್ವಾ ತೊಗೊಂಡು ಹೋಗ್ತಾ ಇರೋದು ಹಾಗಾಗಿ ಇದೆಲ್ಲ ಏನೂ ಕೂಡ ಮ್ಯಾಟ್ರ್ ಆಗಲ್ಲ ಸೊ ನೋಡಿದ್ರಿ ಅಲ್ವಾ ನಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಏನೇನು ತೊಗೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ನೀವೇನಾದರೂ ಗಿಫ್ಟ್ಗಳನ್ನ ತೊಗೊಂಡು ಹೋಗಬೇಕು ಅಂತಿದ್ರೆ ಈ ಶಾಪ್ಗಳಲ್ಲಿ ಪರ್ಚೇಸ್ ಮಾಡ್ಬೋದು ಚೀಪಾಗೆ ಸಿಗುತ್ತೆ ಇಷ್ಟು ಐಟಮ್ಸ್ನ ನಾವು ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆ ಅಂತ ಹೇಳಿ ಇಂಡಿಯಾಗೆ ತೊಗೊಂಡು ಹೋಗ್ತಾ ಇರೋದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಬಾಯ್